ಎವರೆಟ್ ಡರ್ಕಿನ್ ಎಂಬವರು ಕೋರ್ಟ್ನಲ್ಲಿ ಅಡ್ವೊಕೇಟ್ ಆಗಿದ್ದು, ವಾದ ಮಾಡುವ ಸಮಯದಲ್ಲಿ ಬಹಳ ಸ್ಪಷ್ಟವಾಗಿ ಬಲವಾಗಿ ವಾದ ಮಾಡುತ್ತಿದ್ದರಂತೆ. ಎದುರು ಪಕ್ಷದವರಿಗೂ ಇವರ ಮೇಲೆ ಬಹಳ ಗೌರವ ಇತ್ತು. ಕಾರಣ, ಅವರಲ್ಲಿ ಅನೇಕರು ಅವರೊಂದಿಗೆ ಪ್ರೀತಿಯಿಂದಿದ್ದರು. ಅನೇಕ ವರ್ಷಗಳ ಹಿಂದೆ ಅವರ ಜೀವನ ಚರಿತ್ರೆಯ ಕುರಿತು ಒಂದು ಪುಸ್ತಕವನ್ನು ಬರೆಯುವಾಗ ಆ ಪುಸ್ತಕವನ್ನು ಬರೆಯುತ್ತಿದ್ದ ಶಿಕ್ಷಕರು, ಎವರೆಟ್ ಡರ್ಕಿನ್, ಹೇಗೆ ನಿಮಗೆ ಇಂಥ ಜೀವಿತವನ್ನು ಜೀವಿಸಲು ಆಗುತ್ತಿದೆ ಎಂದು ಕೇಳಿದರಂತೆ. ಆಗ ಅವರು ಹೇಳಿದ್ದೇನೆಂದರೆ, ಒಬ್ಬ ವ್ಯಕ್ತಿಯನ್ನು ಅವನ ವ್ಯಕ್ತಿತ್ವವನ್ನು ಪ್ರತ್ಯೇಕ ಮಾಡಿ ನೋಡಬೇಕೆಂಬುದರಲ್ಲಿ ನಾನು ಯಾವಾಗಲೂ ದೃಢವಾಗಿರುವೆನು. ಆದ್ದರಿಂದಲೇ ವಿರೋಧಿಸುವವರನ್ನು ಸಹ ಸ್ನೇಹಿತರಂತೆ ಪ್ರೀತಿಸಲು ಸಾಧ್ಯವಾಗುತ್ತಿದೆ ಅಂದರು. ನಮ್ಮ ರಕ್ಷಕನಾದ ಯೇಸುವು ಸಹ ಪಾಪವನ್ನು, ಪಾಪಿಗಳನ್ನು ಪ್ರತ್ಯೇಕವಾಗಿ ನೋಡುತ್ತಾರೆ. ಆತನು ಪಾಪವನ್ನು ದ್ವೇಷಿಸಿದರೂ ಪಾಪಿಗಳನ್ನು ಪ್ರೀತಿಸುತ್ತಾನೆ. ಆದ ಕಾರಣ ಪಾಪಿಯನ್ನು ರಕ್ಷಿಸಲು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಒಪ್ಪಿಸಿಕೊಟ್ಟರು. ಪ್ರಿಯರೇ, ಯಾರ ಮಾತಾದರೂ ಅಥವಾ ನಡತೆಯಾದರೂ ನಿಮ್ಮನ್ನು ಗಾಯಪಡಿಸುವುದಾದರೆ ಅದರ ಹಿನ್ನೆಲೆಯನ್ನು ಗಮನಿಸಿ ಅವರಿಗೆ ಅದನ್ನು ತಿಳಿಯಪಡಿಸಿರಿ. ಅದರ ಅರ್ಥವನ್ನು ಅವರು ಒಪ್ಪಿಕೊಳ್ಳದೆ ಹೋದರೆ ಆ ಮನುಷ್ಯನನ್ನು ತ್ಯಜಿಸಬೇಡಿರಿ. ಮನುಷ್ಯನು ಬೇರೆ, ಅವನ ವ್ಯಕ್ತಿತ್ವ ಬೇರೆ ಎಂಬುದನ್ನು ಗ್ರಹಿಸಿ ವ್ಯತ್ಯಾಸವಾದ ಸ್ವಭಾವಗಳನ್ನು ಹೊಂದಿರುವವರನ್ನು ಪ್ರೀತಿಸಿ ನೋಡಿರಿ. ಆಗ ನಿಮ್ಮ ಜೀವಿತದಲ್ಲಿ ನೀವು ದೊಡ್ಡ ಕಾರ್ಯಗಳನ್ನು ಸಾಧಿಸುವಿರಿ. ಪ್ರೀತಿಯು ತಣ್ಣಗಾದ ದಿನಗಳಲ್ಲಿ ನಾವು ಜೀವಿಸುತ್ತಿದ್ದೇವೆ. ಸ್ವಾರ್ಥದ ಪ್ರೀತಿ ಈ ಲೋಕದಲ್ಲಿ ತುಂಬಿದೆ. ಆದರೆ ದೇವರ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಇಂಥ ಪ್ರೀತಿಯಲ್ಲಿ ನಾವು ತುಂಬಿರುವಾಗ ಸಹಮಾನವರನ್ನು ದೇವರ ದೃಷ್ಟಿಯಲ್ಲಿ ನೋಡಿ ಅವರಲ್ಲಿರುವ ತಪ್ಪುಗಳನ್ನು ಗುರುತಿಸಿ ಅವರನ್ನು ಪ್ರೀತಿಸಲು ಸಾಧ್ಯವಾಗುತ್ತದೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯು ಎಂದು ಬೈಬಲ್ ಹೇಳುತ್ತದೆ. ಹಾಗಾದರೆ ನಾವು ಸಹ ಸ್ನೇಹಿತರನ್ನು, ವಿರೋಧಿಗಳನ್ನು ದೇವರ ಪ್ರೀತಿಯಲ್ಲಿ ಪ್ರೀತಿಸೋಣವೇ?